ಫ್ರೆಂಡ್ಸ್, ನನ್ನ ಹೆಸರು ಯೋಗಾನಂದ್ ಚಂದ್ರಯ್ಯ ಅಂತ ಹೇಳಿ. ನಾನು ಆ್ಯನಿಮಲ್ ಬಿಹೇವಿಯರ್ನ ಸ್ಟಡಿ ಮಾಡೋವಂಥವನು. ಸೊ ಬಿಹೇವಿಯರಲ್ ಎಕಾಲಜಿಸ್ಟ್ ಅಂತ ಹೇಳಿ ಕರಿಬೋದು ನನ್ನನ್ನು. ಸೊ ಇವತ್ತು ನಿಮಗೆ ಒಂದು ವಿಶೇಷವಾದ ಮತ್ತು ಅದ್ಭುತವಾದಂಥ ಒಂದು ಪ್ರಾಣಿ ಜಗತ್ತಿನ ಒಂದು ಸೌಂದರ್ಯನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದು ಇಲ್ಲಿದೆ ನೋಡಿ. ಇದು ಬೇಲಿ ಮೇಳೆ ಅಂತ ಹೇಳಿ ಕರಿತೀವಿ, ಅಥವಾ ಇದನ್ನು ಲ್ಯಾಂಟಾನಾ ಕ್ಯಾಮರಾ ಅನ್ನೋದು ಇದು ಸೈಂಟಿಫಿಕ್ ಹೆಸರು, ಈ ಗಿಡದ ಹೆಸರು. ಅಂಥ ಬೇಲಿ ಗಿಡದ ಮೇಲೆ ನೋಡಿ, ಇಲ್ಲಿ ನಿಮಗೇನೋ ಏನಿದು ಒಂಥರ ಗಂಟು ಬಿದ್ದೈತಲ್ಲ, ಇದೇನಿದು ಇಷ್ಟು ತೊಪ್ಪೆ ಥರ ಒಂಥರ ಎಲ್ಲ ಮೂಲೆಯಲ್ಲಿ ಗುಂಪಾಗಿದೆಯಲ್ಲ ಅಂತ ನೀವು ಸುಮಾರು ಸಲ ಇದನ್ನು ನೀವು ನೋಡಿರ್ತೀರ. ಆದರೆ ಇದ್ರ ವೈಶಿಷ್ಟ್ಯ ಏನು ಅಂತ ಇವತ್ತು ನಿಮಗೆ ತೋರಿಸ್ಕೊಡೋದು ನನ್ನ ಮೂಲ ಉದ್ದೇಶ ಮತ್ತು ಈ ವಿಡಿಯೋ ಗುರಿ ಕೂಡ. ಏನಂತಂದರೆ ನೋಡಿ, ಇದು ಜೇಡದ ಒಂದು ಗೂಡು. ವೈಶಿಷ್ಟ್ಯ ಏನಪ್ಪ ಅಂತಂತಂದರೆ, ನಿಮಗೆ ಬೇರೆ ಜಾತಿಗಳ ಜೇಡಗಳ ಹಾಗೆ ಇದು ಏಕಾಂಗಿಯಾಗಿ ಬದುಕುವಂಥ ಜೇಡಗಳಲ್ಲ. ಈ ಜೇಡಗಳನ್ನು ಇಂಡಿಯನ್ ಕಲೆಕ್ಟಿವ್ ಸ್ಪೈಡರ್ಸ್ ಅಂತ ಹೇಳಿ ಕರೀತಾರೆ. ಹೆಸರೇ ಹೇಳುತ್ತೆ ಕಲೆಕ್ಟಿವ್ ಸ್ಪೈಡರ್ಸ್ ಅಂತ. ಅಂದರೆ ಇವು ಗುಂಪಲ್ಲಿ ವಾಸಿಸುವಂತಹ ಸಾಮಾಜಿಕ ಕೀಟಗಳಲ್ಲಿ ಇವು ಕೂಡ ಒಂದು. ಇದು ಸಾಮಾಜಿಕ ಜೇಡಗಳು, ಹಾಗಾಗಿ ಇದಕ್ಕೆ ಇಂಡಿಯನ್ ಕಲೆಕ್ಟಿವ್ ಸ್ಪೈಡರ್ಸ್ ಅಂತ ಹೇಳಿ ಹೆಸರು ಬಂದಿರೋವಂಥದ್ದು. ಮತ್ತು ಇವು ಏನು ಮಾಡ್ತವೆ ಅಂತಂದರೆ, ಒಟ್ಟಾಗಿ ಗೂಡನ್ನು ನಿರ್ಮಿಸುವಂತಹ ಕೂಡ ಇವುಗಳ ಒಂದು ವಿಶೇಷ ಗುಣಗಳು. ಗೂಡನ್ನು ಸಹ ಎಲ್ಲರೂ ಸೇರಿ ಅವುಗಳ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಈ ರೇಷ್ಮೆ ನೂಲು, ಅವುಗಳ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಕೆಮಿಕಲ್ನ ಉಪಯೋಗಿಸ್ಕೊಂಡು ರೇಷ್ಮೆ ನೂಲನ್ನು ಈ ರೀತಿ ನೇಯ್ದು ಏನು ಮಾಡುತ್ತೆ, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಅವು ಈ ರೀತಿಯಾಗಿ ನಿಮಗೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಹಾಗೆ ನಿಮಗೆ ಗೂಡನ್ನು ನಿರ್ಮಿಸ್ತವೆ. ಮೊದಲು ಗೂಡನ್ನು ನಿರ್ಮಿಸಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಈ ಜಾಗದಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ನೀವು ಬಂದಾಗ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಈ ಒಂದು ರೀತಿಯಲ್ಲಿ ಬಲೆನ ಎಸೆದು ನೀರಲ್ಲಿ ಹೇಗೆ ಮೀನನ್ನು ಹಿಡಿತೀವೋ ನಾವು ಮನುಷ್ಯರು, ಹಾಗೆ ಇದು ಗಿಡದ ಮೇಲೆ ಬಲೆ ಚೆಲ್ಲಿದೆ ಅಂತ ಹೇಳ್ಬೋದು. ಆ ಬಲೆ ಚೆಲ್ಲಿರೋದ್ರಿಂದ ನೋಡಿ, ಈಗಾಗಲೇ ಒಂದು ಕೀಟ, ಅಂದರೆ ಇದು ಮಿಡತೆ, ಇದು ಹಸಿರು ಮಿಡತೆ. ಇವುಗಳು ಮಿಡತೆ ಮತ್ತು ಜೇನುಹುಳ ಅಥವಾ ನೊಣಗಳು ಈ ಥರ ಬಂದು ಈ ಜೇಡಕ್ಕೆ ತಗಲಾಕೊಳ್ಳುತ್ತೆ ಈ ಬಲೆಗೆ. ಆ ಬಲೆಗೆ ಬಂದು ಇದನ್ನು ಏನು ಮಾಡ್ತವೆ ನೋಡಿ, ಇದು ಅದರ ಮನೆ. ಈ ನಿಮಗೆ ಉಂಡೆಯಾಗಿ ಕಾಣಿಸ್ತಿದೆಯಲ್ಲ, ಅವುಗಳೇ ನಿರ್ಮಿಸ್ಕೊಂಡಿರೋಂಥ ಒಂದು ಮನೆ ಇದು. ಅದರಿಂದ ಹೊರಗಡೆ ಬಂದು ಅದನ್ನು ಗೂಡೊಳಗೆ ಕೊಂಡೊಯ್ದು ಒಟ್ಟಿಗೆ ಭಕ್ಷಿಸ್ತವೆ. ಇದು ಇನ್ನೊಂದು ಅವುಗಳ ವೈಶಿಷ್ಟ್ಯ. ಅಂದರೆ ಒಟ್ಟಿಗೆ ಬೇಟೆ ಆಡೋದು, ಒಟ್ಟಿಗೆ ಸಿಕ್ಕಿರುವಂತಹ ಏನು ಆಹಾರ ಇದೆಯಲ್ಲ ಅದನ್ನು ಕೂಡ ಒಟ್ಟಿಗೆ ಭಕ್ಷಿಸುವಂಥದ್ದು ಇವುಗಳ ಪ್ರಮುಖವಾದ ವೈಶಿಷ್ಟ್ಯ. ಈಗ ಇವುಗಳ ಪಾತ್ರ ಏನು, ಇವುಗಳನ್ನ ಯಾಕೆ ನಾವು ಅಷ್ಟು ತಿಳ್ಕೋಬೇಕು, ಅದರಿಂದ ನಮಗೆ ಸಿಗೋ ಲಾಭ ಏನು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನೋಡಿ, ಅದು ಎಕಾಲಜಿಕಲ್ ರೋಲ್ ಏನಂತಂದರೆ, ಈ ಪರಿಸರದಲ್ಲಿ ಮಿಡತೆಗಳು ಜಾಸ್ತಿ ಆದರೆ ಕಷ್ಟ ಆಗುತ್ತೆ, ಎಲ್ಲವೂ ಸಮತೋಲನದಲ್ಲಿರಬೇಕು. ಹಾಗಾಗಿ ಇವುಗಳ ವೈಶಿಷ್ಟ್ಯತೆ ಏನಂತಂದರೆ, ಮಿಡತೆಗಳಾಗಿರ್ಬೋದು, ನೊಣಗಳಾಗಿರ್ಬೋದು, ಅಥವಾ ಜೇನುಗಳಾಗಿರ್ಬೋದು, ಇವುಗಳು ಭಕ್ಷಿಸುವಂತಹ ಆಹಾರದ ಒಂದು ಏನು ಪಾಪ್ಯುಲೇಷನ್ ಇರುತ್ತಲ್ಲ, ಆ ಪಾಪ್ಯುಲೇಷನ್ ಅವುಗಳನ್ನ ಸಂಖ್ಯೆನ ನಿಯಂತ್ರಣದಲ್ಲಿಟ್ಟಿರ್ತವೆ. ಹಾಗಾಗಿ ಈ ಮಿಡತೆಗಳಾಗಿರ್ಬೋದು, ಇನ್ನೊಂದಷ್ಟು ಕೀಟಗಳು, ಅವುಗಳನ್ನ ಸಂಖ್ಯೆನ ರೆಗ್ಯುಲೇಟ್ ಮಾಡೋದೇ ಇವುಗಳ ವೈಶಿಷ್ಟ್ಯತೆ. ಹಾಗಾಗಿ ಇವುಗಳಿಲ್ಲದೆ ಹೋದರೆ ಅವುಗಳು ಭಕ್ಷಿಸ್ತಾ ಇರೋಂತಹ ಆ ಕೀಟಗಳೇನಿದೆ ಅವುಗಳ ಸಂಖ್ಯೆ ಜಾಸ್ತಿ ಹೋಗುತ್ತೆ. ಅವಾಗ ಪ್ರಕೃತಿಯಲ್ಲಿ ಒಂದು ರೀತಿಯಲ್ಲಿ ಅಸಮತೋಲನ ಸೃಷ್ಟಿಯಾಗುತ್ತೆ. ಹಾಗಾಗಿ ದೇ ಪ್ಲೇ ಎ ವೆರಿ ವೈಟಲ್ ರೋಲ್ ಇನ್ ಬ್ಯಾಲೆನ್ಸಿಂಗ್ ದ ಎಕಾಲಜಿಕಲ್ ಬ್ಯಾಲೆನ್ಸ್. ಸೊ ನಂಗೆ ಅನಿಸುತ್ತೆ ನೀವು ಇದನ್ನು ನೋಡಿ ಭಾಳ ಖುಷಿಪಟ್ಟಿರ್ತೀರ. ಇನ್ನು ಮುಂದಕ್ಕೆ ನೀವು ಇದನ್ನು ಕಂಡಾಗ ಇದನ್ನು ಗಮನಿಸಿ ಎಂಜಾಯ್ ಮಾಡಿ, ಆದರೆ ಇದನ್ನು ಡಿಸ್ಟರ್ಬ್ ಮಾಡೋವಂತಹ ಕೆಲಸಗಳು ಮಾಡದೇ ಇರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೋರ್ಕೊತೀನಿ. ನೋಡಿ, ಅದು ಗೂಡನ್ನಿಗೆ ನೋಡಿ, ಅದು ಬಲೆ ಚೆಲ್ಲಿದೆಯಲ್ಲ, ಆ ಬಲೆಯಲ್ಲಿ ಈಗಾಗಲೇ ಬಿದ್ದಿರೋಂಥ ಆ ಕೀಟ, ಆ ಏನು ಹಸಿರು ಮಿಡತೆ ಇದೆಯಲ್ಲ, ಆ ಮಿಡತೆನ ನೋಡಿ ಎಷ್ಟು ಚೆನ್ನಾಗಿ 3-4 ಸೇರಿಕೊಂಡು ಒಳಗೆ ನಿಧಾನಕ್ಕೆ ಹೇಳ್ಕೊಂಡು ಹೋಗ್ತಾ ಇದೆ. ಸೊ ಇವುಗಳು ಒಂದು ರೀತಿಯಲ್ಲಿ ಗುಂಪಲ್ಲೇ ಬೇಟೆ ಮಾಡೋವಂತಹ ಒಂದು ಅತ್ಯದ್ಭುತ ಸಾಮಾಜಿಕ ಜೇಡಗಳು. ಸೊ ಹಾಗಾಗಿ ನೋಡಿ, ನಿಧಾನಕ್ಕೆ ಒಳಗೆ ಕರ್ಕೊಂಡೋಗಿ ಒಟ್ಟಿಗೆ ಆಹಾರನ ಕೂಡ ಹಂಚ್ಕೊಂಡು ತಿಂತವೆ. ಇದು ಇವುಗಳ ಮತ್ತೊಂದು ವೈಶಿಷ್ಟ್ಯ ಸ್ನೇಹಿತರೆ. ಫ್ರೆಂಡ್ಸ್ ನೋಡಿ, ಇದು ಇಂಡಿಯನ್ ಕಲೆಕ್ಟಿವ್ ಸ್ಪೈಡರ್ಸ್ ಅಂತ. ಸೊ ಇವುಗಳ ಒಂದು ವೈಶಿಷ್ಟ್ಯತೆ ಏನಂತಂದರೆ, ಇವು ಒಟ್ಟಾಗಿ ಸೇರಿ ಬೇಟೆ ಆಡುತ್ತೆ ಅವುಗಳ ಆಹಾರನ. ಹಾಗಾಗಿ ಈ ಜೇಡುಗಳಿಗೆ ಇಂಡಿಯನ್ ಕಲೆಕ್ಟಿವ್ ಸ್ಪೈಡರ್ಸ್ ಅಂತ ಹೇಳಿ ಹೆಸರು. ಇವುಗಳು ನೋಡಿ, ಇಲ್ಲಿ ಒಂದು ಮಿಡತೆ ಸಿಕ್ಕಿದೆ, ಅದರ ಮೇಲೆ 3-4, ಒಂದು ಈ ಕಡೆಯಿಂದ ಮತ್ತೊಂದು ನೋಡಿ ಆ ಕಡೆಯಿಂದ ಈಗಾಗಲೇ ಭಕ್ಷಿಸ್ತಾ ಇದೆ. ಇದು ಇವುಗಳ ವೈಶಿಷ್ಟ್ಯ. ಅವುಗಳ ಆಹಾರನ ಹೇಗೆ ಪಡ್ಕೊಳ್ಳುತ್ತೆ ಅಂತಂದರೆ ನೋಡಿ, ಈ ರೀತಿ
ಗಿಡಗಳ ಮೇಲೆ ನೋಡಿ, ಈಗ ಕಾಣಿಸ್ತಿದೆಯಲ್ಲ, ಈ ರೀತಿ ನೂಲಿನ ರೀತಿಯಲ್ಲಿ ಅವುಗಳ ದೇಹದಲ್ಲೇ ಉತ್ಪತ್ತಿಯಾಗುವಂತಹ ನೂಲನ್ನು ಸ್ರವಿಸಿ ನೋಡಿ, ಈಗ ನಿಧಾನಕ್ಕೆ ನೋಡಿ ಇಲ್ಲಿ ಬಂದು ಎಳ್ಕೊಂಡು ಹೋಗ್ತಾ ಇದ್ದಾವೆ ನೋಡಿ. ಇಲ್ಲಿ ನೋಡಿ, ನೋಡಿ 3-4 ಜನ ಬಂದು ಈಗಾಗಲೇ 3-4 ಜೇಡಗಳು ಬಂದು, ಮೊದಲು 2 ಇದ್ದಿದ್ದು ನೋಡಿ, ಅವು ಎಳ್ಕೊಂಡು ಹೋಗ್ತಾ ಇದ್ದಾವೆ. ಇದನ್ನು ಇಲ್ಲೇ ಮೇಲೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಅವುಗಳ ಗೂಡಿಗೆ ಹೊತ್ಕೊಂಡು ಹೋಗ್ತಾ ಇರೋವಂಥ ದೃಶ್ಯ ಇದು ನೋಡಿ. ಸೊ ಈ ರೀತಿ ನೂಲನ್ನು ಹೋಲುವಂಥ, ಅವುಗಳ ದೇಹದಲ್ಲೇ ಉತ್ಪತ್ತಿಯಾಗೋ ಒಂದು ರೀತಿಯ ಅಂಟು ಅದು. ಆ ಅಂಟಿನಲ್ಲಿ ನೂಲು ರೀತಿಯಲ್ಲಿ ಬಲೆನ ಬೇಲಿ ಗಿಡಗಳು ಅಥವಾ ಅಂದರೆ ರೋಜಾ ಮೆಳೆ ಅಂತ ಏನು ಹೇಳ್ತೀವಿ, ಅಂಥ ಮೆಳೆಗಳ ಮೇಲೆ ಸಾಮಾನ್ಯವಾಗಿ ಕಟ್ಟಿಬಿಟ್ಟು, ಈ ರೋಜಾ ಮೆಳೆಗಳಲ್ಲಿ ಕಟ್ಟಿರ್ತಾವಲ್ಲ, ಹಾರ್ಕೊಂಡು ಬರುತ್ತೆ. ಸಾಮಾನ್ಯವಾಗಿ ಈ ನೂಲಿನ ರೀತಿಯಲ್ಲಿ ಅಷ್ಟು ತೆಳಗಿರೋ ನೂಲು ಆ ಕೀಟಗಳಿಗೆ ಕಾಣಿಸಲ್ಲ. ಕೀಟಗಳು ಬಂದು ಈ ರೀತಿ ಈ ಬಲೆಗೆ ಬೀಳುತ್ತೆ. ಆ ಬಲೆಗೆ ಬಿದ್ದಂತಹ ಆಹಾರನ ಹೊತ್ಕೊಂಡು ಅವುಗಳ ಗೂಡು ನೋಡಿ, ಈ ಗೂಡಿಗೆ ತೊಗೊಂಡು ಹೋಗಿ ಎಲ್ಲ ಒಟ್ಟಿಗೆ ತಿನ್ನುವಂಥದ್ದು. ಇದು ಇವುಗಳ ವೈಶಿಷ್ಟ್ಯತೆ. ಸೊ ಫ್ರೆಂಡ್ಸ್, ನಾನು ಈಗಾಗಲೇ ಹೇಳ್ದಂಗೆ ಈ ಒಂದು ಏನು ಜೇಡದ ಜಾತಿ ಇದೆ, ಈ ಸಾಮಾಜಿಕ ಜೇಡಗಳು ಅಂದರೆ ಇಂಡಿಯನ್ ಕಲೆಕ್ಟಿವ್ ಸ್ಪೈಡರ್ಸ್ ಇದೆಯಲ್ಲ, ಅದು ನಮ್ಮ ಮನೆಗಳ ಹತ್ರ ಈ ಬೆಂಗಳೂರು ನಗರದಲ್ಲಿ ನಮ್ಮ ಸುತ್ತಮುತ್ತ ಕಟ್ಟುತ್ತಲ್ಲ, ಆ ಥರ ಅದು ಸಾಲಿಟರಿ ಸ್ಪೀಸೀಸ್ ಅಲ್ಲ. ಸಾಲಿಟರಿ ಅಂತಂದರೆ ಒಂದೊಂದೇ ಬದುಕುತ್ತಲ್ಲ, ಅಂಥ ಜಾತಿಗೆ ಸೇರಿರುವಂತಹ ಜೇಡಗಳು ಇವಲ್ಲ. ಹಾಗಾಗಿ ಇವು ನಿಮಗೆ ಈ ಥರ ಕಾಡುಗಳಲ್ಲಿ ಕಂಡು ಬಂದಾಗ ಅವುಗಳನ್ನ ಡಿಸ್ಟರ್ಬ್ ಮಾಡೋದಾಗಿರ್ಬೋದು, ಆ ರೀತಿ ಮಾಡದೆ ಅವುಗಳು ತನ್ಪಾಡು ತಾನು ವಾಸ ಮಾಡೋ ಹಾಗೆ ಮಾಡೋದು ತುಂಬ ಮುಖ್ಯ. ಯಾಕಂದರೆ ಅವುಗಳು ಅಂಥ ಒಂದು ಎಕಾಲಜಿಕಲ್ ಬ್ಯಾಲೆನ್ಸ್ನ ರೋಲ್ನ ಪ್ಲೇನ್ ಮಾಡ್ತಾ ಇದೆ. ಅದನ್ನು ನೀವು ಮಾಡಲಿಕ್ಕಾಗಲ್ಲ. ಹಾಗಾಗಿ ಅವುಗಳನ್ನ ಉಳಿಸೋಣ, ನಾವು ಅವುಗಳ ಜೊತೆ ಸಂತೋಷವಾಗಿ ಬದುಕೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಸ್ಟೇ ಟ್ಯೂನ್ಡ್. ಬಾಯ್.